ವೆಲ್ಕಮ್ ಬ್ಯಾಕ್ ಟು ಕನ್ನಡ IAS ಅಕಾಡೆಮಿ. ಸ್ನೇಹಿತರೆ, ಕನ್ನಡ IAS ಅಕಾಡೆಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರು ಮೊದಲ ಬಾರಿಗೆ ಕನ್ನಡ IAS ಅಕಾಡೆಮಿ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಮೈಕ್ನ ಇಟ್ಕೊಂಡಿದೆ, ಅದಲ್ಲಿ ಮುಂದೆ ಹೊಸ ಏನಾಗ್ತಾವೆ ವಿಡಿಯೋಗಳು ಬರ್ತಾವೆ. ಸ್ನೇಹಿತರೆ, ಹಾಗಾದರೆ ಇವತ್ತು ಫೆಡರಲ್ ಸಿಸ್ಟಮ್ ಇನ್ ಇಂಡಿಯಾ ಅಂದರೆ ಫೆಡರಲ್ ಸಿಸ್ಟಮ್ ಏನೇನೈತಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ, ಯಾವ ರೀತಿಯಾಗೈತಿ, ಎಲ್ಲಿಂದ ಎರವಲು ಪಡ್ಕೊಂಡ್ರು ಮತ್ತು ಅದರ ಲಕ್ಷಣಗಳೇನು, ಈ ರೀತಿಯಾಗಿ ಒಂದೊಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಓಕೆ, ಅದಕ್ಕೆ ಹೇಳ್ತೀನಿ ರೀ, ಯಾರು ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಕನ್ನಡದಲ್ಲಿ ಹೇಳಬೇಕಂದ್ರೆ ಒಕ್ಕೂಟ ವ್ಯವಸ್ಥೆ ಅಂತಾನೂ ಕರಿತೀವಿ ರೀ. ಒಕ್ಕೂಟ ವ್ಯವಸ್ಥೆ ಅಥವಾ ಸಂಸದೀಯ ವ್ಯವಸ್ಥೆ ಅಂತ ಕರಿತೀವಿ. ಅದರ ಒಕ್ಕೂಟ ವ್ಯವಸ್ಥೆ ಇಟ್ ಮೀನ್ಸ್ ಫೆಡರಲ್ ಸಿಸ್ಟಮ್. ನೋಡೋಣ ಹಾಗಾದ್ರೆ ಏನೇನೈತಿ ಹಂಗೆ ಬನ್ರಿ ಸ್ನೇಹಿತರು. ನೋಡ್ಕೊಡ್ರಿ, ಒಕ್ಕೂಟ ವ್ಯವಸ್ಥೆ ಇಟ್ಸ್ ಕಾಲ್ಡ್ ಫೆಡರಲ್ ಸಿಸ್ಟಮ್. ಅದರ ಬಗ್ಗೆ ಮಾಹಿತಿ ನೋಡಿದಲ್ಲಿ ಸ್ನೇಹಿತರೆ, ಭಾರತ ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ IC ಅಂತ ನೀವು ಶಾರ್ಟಾಗಿ ಕರ್ಕೋಬೋದು. ಈ IC ಒಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಅಧಿಕಾರ ವಿಭಜಿಸುವ ಮೂಲಕ ಸಂಯುಕ್ತ ಸರ್ಕಾರದ ಪದ್ಧತಿಗೆ ಅವಕಾಶ ಕೊಟ್ಟೈತಿ. ಸಂಯುಕ್ತ ಸರ್ಕಾರ ಪದ್ಧತಿ ಅವಕಾಶ ಹೆಂಗೆ ಕೊಟ್ಟೈತೆ ಅಂದ್ರೆ, ನಮ್ಮಲ್ಲಿ ಸ್ಟೇಟು ಗೋರ್ಮೆಂಟು ಐತ್ರಿ ಮತ್ತು ಸೆಂಟ್ರಲ್ ಗೋರ್ಮೆಂಟು ಇರುವುದನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ಸ್ಟೇಟ್ ಗೋರ್ಮೆಂಟು ಸೆಂಟ್ರಲ್ ಗೋರ್ಮೆಂಟು ಇರುವುದರಿಂದ, ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇರುವುದರಿಂದ ಅವರದ್ದೇ ಆದ ಪ್ರತ್ಯೇಕ ಅಧಿಕಾರಗಳು ಕೊಟ್ಟಿವಿಲ್ರಿ. ಪ್ರತ್ಯೇಕ ಅಧಿಕಾರ ಐತಿ. ಮತ್ತು ಸ್ಟೇಟಿಗೆ ಬೇರೆನೇ ಅಧಿಕಾರ ಐತಿ, ಸೆಂಟ್ರಲ್ಗೆ ಬೇರೆನೇ ಅಧಿಕಾರ. ಈ ರೀತಿ ಪ್ರತ್ಯೇಕ ಅಧಿಕಾರವನ್ನು ನೀಡಿರುವುದರಿಂದ ಇದು ಏನಾಯಿತು, ಫೆಡರಲ್ ಸಿಸ್ಟಮ್ ಆಯಿತು. ಯಾವುದು ಇಂಡಿಯಾ ದಟ್ ಈಸ್ ಅ ಫೆಡರಲ್ ಸಿಸ್ಟಮ್. ಅಂದರೆ ಒಕ್ಕೂಟ ವ್ಯವಸ್ಥೆ, ಸಂಯುಕ್ತ ವ್ಯವಸ್ಥೆ ಆಗೈತಿ. ಹಾಗಾದ್ರೆ ಸಂವಿಧಾನದ ಯಾವುದೇ ಭಾಗದಲ್ಲಿ ಫೆಡರೇಷನ್ ಅಂದರೆ ಸಂಯುಕ್ತ ವ್ಯವಸ್ಥೆ ಎಂಬ ಪದ, ಈ ಪದ ಏನೈತಿ ನೋಡ್ರಿ, ಒಂದು ನಿಮಿಷ. ಈ ಪದ ಸಂಯುಕ್ತ ಅಥವಾ ಫೆಡರೇಷನ್ ಎಂಬ ಪದ ಎಲ್ಲಿ ಬಳಕೆಯಾಗಿಲ್ಲ, ಅಂದರೆ ಎಲ್ಲಿ ಯೂಸ್ ಇಲ್ಲ, ಅಂದರೆ ಆರ್ಟಿಕಲ್ ಇರ್ಬೋದು, ಅನುಸೂಚಿ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲಿ ಬಳಕೆ ಅದು ಆಗದೆ ಇರುವುದನ್ನು ನೀವು ನೋಡಬೇಕಾಗ್ತದೆ. ಹಾಗಾದರೆ ಫೆಡರೇಷನ್ ಅನ್ನೋ ಶಬ್ದ ಯಾಕೆ ಬಂತು, ಯಾಕೆ ಉಲ್ಲೇಖ ಆಯಿತು? ಹಾಗಾದ್ರೆ ಈಗ IC ಒಳಗೆ ಆಲ್ಮೋಸ್ಟ್ ಆಲ್ ಬುಕ್ ಒಳಗೆ ನಾವು ನೋಡ್ತೀವಿ. ಇದು PS ಗಂಗಾಧರ ಬುಕ್ ಇರ್ಬೋದು, ಲಕ್ಷ್ಮೀಕಾಂತ್ ಇರ್ತಾರೆ, ಫೆಡರಲ್ ಸಿಸ್ಟಮ್ ಅಂತ ನೋಡ್ತೀವಿ. ಹಾಗಾದರೆ ಸಂವಿಧಾನದಲ್ಲಿ ಪದ ಬಳಕೆ ಇಲ್ಲ. ಹಾಗಾದರೆ ಅದನ್ನೇ ಏಕೆ ಮಾಡ್ರೆ, ನಮ್ಮ ಭಾರತ ಸಂವಿಧಾನದ 1ನೇ ವಿಧಿ ಅಂತ ತೆಗೆದು ನೋಡ್ಬೋದು. ವಿಧಿ 1. ಈಗ 450ಕ್ಕಿಂತ ಹೆಚ್ಚು ವಿಧಿಗಳಿದಾವಲ್ಲ, ಆ ವಿಧಿಯಲ್ಲಿ ಫಸ್ಟ್ನೇ ವಿಧಿಯನ್ನು ನೀವೇನಾದರೂ ತೆಗೆದು ನೋಡಿದ್ದೆ ಅಲ್ಲಿ ಏನಂತ ಉಲ್ಲೇಖ ಐತಿ ಅಂತ ನೀವು ನೋಡಬೇಕಾಗ್ತದೆ. ಏನಂತ ಉಲ್ಲೇಖ ಐತ್ರಿ, ಎ ಯೂನಿಯನ್ ಆಫ್ ಸ್ಟೇಟ್ಸ್. ನೀವೇನಾದರೂ ಭಾರತ ಸಂವಿಧಾನದ 1ನೇ ವಿಧಿಯನ್ನು ತೆಗೆದು ನೋಡ್ರೆ, ದಟ್ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ ಅಂತ ನಿಮಗೆ ನೋಡಕ್ಕೆ ಸಿಗ್ತದೆ. ಯೂನಿಯನ್ ಆಫ್ ಸ್ಟೇಟ್ ಅಂತ ನಿಮಗೆ ನೋಡಕ್ಕೆ ಸಿಗ್ತದೆ. ಈ ಯೂನಿಯನ್ ಆಫ್ ಸ್ಟೇಟ್ ಎಂಬ ಉಲ್ಲೇಖದ ಆಧಾರದ ಮೇಲೆ ಏನು ಮಾಡ್ಯಾರ, ಈ ಯೂನಿಯನ್ ಎಂಬ ಪದವನ್ನು ಅಥವಾ ಫೆಡರೇಷನ್ ಎಂಬ ಪದವನ್ನು ಈ ನಮ್ಮ ಫೆಡರಲ್ ಸಿಸ್ಟಮ್ನ ಅಳವಡಿಕೆ ಮಾಡಿಕೊಳ್ಳಲು ಸಾಕಾಗಿದೆ. ಹಾಗಾದರೆ ಈ ಯೂನಿಯನ್ ಆಫ್ ಸ್ಟೇಟ್ ಎಂಬ ಅಂಶ ಏನನ್ನು ನಮಗೆ ಖಚಿತಪಡಿಸ್ತದೆ? ಈ ಯೂನಿಯನ್ ಆಫ್ ಸ್ಟೇಟ್ ಅನ್ನೋದು, ಈ ಯೂನಿಯನ್ ಆಫ್ ಸ್ಟೇಟ್ ಅನ್ನೋದು ನಮಗೆ 2 ಮಾಹಿತಿಗಳನ್ನು ಏನು ಮಾಡ್ತದೆ, ಕ್ಲಿಯರ್ ಮಾಡ್ತದೆ. ಅಂದರೆ 2 ಮಾಹಿತಿಗಳನ್ನು ಇದು ಅಚ್ಚುಕಟ್ಟಾಗಿ ನೀಡುತ್ತಿರುವುದನ್ನು ನಾವು ನೋಡ್ಬೋದು. ಹಾಗಾದರೆ ಆ ಮಾಹಿತಿ ಯಾವ್ಯಾವ ಎಂಬುದು ಸಹ ಇಂಪಾರ್ಟೆಂಟ್ ಆಗ್ತದೆ. ಆ ಮಾಹಿತಿ ಯಾವ್ಯಾವ ಎಂಬುದನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಮಾಹಿತಿ ನೀವು ನೋಡ್ಕೊಳ್ರಿ. ಮೊದಲನೇ ಮಾಹಿತಿ ಯಾವುದಂದ್ರೆ, ಮೊದಲನೇದು ಇಲ್ಲಿ ಕೊಟ್ಟಿನಿ, ಭಾರತದ ಸಂಯುಕ್ತ ವ್ಯವಸ್ಥೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ವ್ಯವಸ್ಥೆಯಂತೆ ಘಟಕಗಳ ನಡುವೆ ಒಪ್ಪಂದದ ಫಲವಾಗಿ ಸ್ಥಿತಿ ಬಂದಿದೆ. ಸ್ನೇಹಿತರೆ, ಇದು ಯಾವುದೇ ರೀತಿಯಾಗಿ ನಮ್ಮಲ್ಲಿಗೆ 28 ರಾಜ್ಯಗಳು. ಈ ರಾಜ್ಯಗಳ ಒಪ್ಪಿಗೆ ಮೇರೆಗೆ ಬಂದಿಲ್ಲ. 552 ಸಂಸ್ಥಾನಗಳು ಏನಿದ್ದು ಅವಾಗ ಎಲ್ಲ ಸೇರಿ ಒಂದಾಗಿ ಭಾರತ್ ಅದಾಗಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಸ್ಟೇಟದ ಪರ್ತ್ ನಂದು ರಾಜ್ಯದ ಹಿಂಗಿರಬೇಕು, ನನ್ನ ರಾಜ್ಯ ಹಾಗಿರಬೇಕು, ಈ ರೀತಿಯಾಗಿ ಯಾವುದೇ ಬಂದಿಲ್ಲ. ಭಾರತ್ ಒಂದೇ ಇರುವುದೇನು, ಭಾರತ ಸರ್ಕಾರ ಆ ರೀತಿಯಾಗಿ ಬಂದಿದೆ. ಯಾವುದೇ ರೀತಿಯಾದ ರಾಜ್ಯಗಳ ನಡುವೆ ಒಪ್ಪಂದದ ಫಲವಾಗಿ ಬಂದಿಲ್ಲ. ಯಾವುದೇ ರೀತಿ ಒಪ್ಪಂದ ಇಲ್ಲ. ಹಂಗಂದ್ರೆ ನಾವು ಭಾರತದೊಳಗೆ ಸೇರ್ತೀನು, ನನಗೆ ಎಷ್ಟು ಇದನ್ನು ಕೊಡಬೇಕು, ಈ ರೀತಿಯಾಗಿ ಯಾವುದೇ ರಾಜ್ಯಗಳ ಒಪ್ಪಂದ ಇಲ್ಲಿ ಇಲ್ಲ. ಒಂದು ಕ್ಲಿಯರ್ ಆಗ್ತದೆ. ನೀವು ಎರಡನೇದಾಗಿ ಒಕ್ಕೂಟ ಘಟಕಗಳಾದ ರಾಜ್ಯಗಳು ಅಂದರೆ ಒಕ್ಕೂಟ ಅಂದರೆ ಏನು, ದಟ್ ಈಸ್ ಅ ಯೂನಿಯನ್. ಒಂದು ಒಗ್ಗಟ್ಟು ಇರ್ತದೆ. ಈಗ ಎಕ್ಸಾಂಪಲ್ ಒಂದು 4 ಸ್ನೇಹಿತರು ಒಗ್ಗಟ್ಟು ಐತಿ. ಈ ಒಗ್ಗಟ್ಟು ಯಾವುದೇ ರೀತಿಯಾಗಿ ಸಿಡಿದು ಹೊರಗೆ ಹೋಗಂಗಿಲ್ಲ. ಅಂದರೆ ಒಗ್ಗಟ್ಟು 3 ಮಂದಿ ಸ್ನೇಹಿತರು ಉಳಿಯಂಗಿಲ್ಲ. ಈ ರೀತಿಯಾಗಿ ಅಧಿಕಾರ ನಮ್ಮ ಫೆಡರಲ್ ಸಿಸ್ಟಮ್ ಅಥವಾ ಭಾರತ ಸರ್ಕಾರದ ಸಂವಿಧಾನದಾಗ ಉಲ್ಲೇಖ ಆಗಿಲ್ಲ.
ಎರಡನೇದು ಏನು ಹೇಳ್ತದೆ, ಒಕ್ಕೂಟ ರಾಜ್ಯಗಳು ಒಕ್ಕೂಟ ಪದ್ಧತಿ ಸಿಡಿದು ಹೊರಗೆ ಹೋಗುವ ಹಕ್ಕನ್ನು ಹೊಂದಿರುವುದಿಲ್ಲ. ಹೊರಗೆ ಹೋಗುವ ಹಕ್ಕು ಇದಕ್ಕಿಲ್ಲ. ಭಾರತ ಬಿಟ್ಟು ನಾವು ಹೊರಗೆ ಓಡಿ ಹೊಕ್ಕುನು, ನನಗೆ ಇಷ್ಟು ಭಾರತ ಬಿಟ್ಟು ಬೇರೆ ಪರ್ತ್ ಸ್ಟೇಟ್ ಕೊಡ್ರಿ, ಪರ್ತ್ ಮಾಡ್ಕೋತನು, ಅದೇನು ಇಲ್ಲಿ ನಡೆಯುವುದಿಲ್ಲ. ಒಂದನೇದು ಹೇಳ್ತು ಕ್ಲಿಯರ್ ಮಾಡಿಕೊಡ್ರಿ. ನಮ್ದು ಯಾವುದೇ ಸ್ಟೇಟ್ ಮೇಲೆ ಕ್ರಿಯೇಟ್ ಆಗಿಲ್ಲ, ನಮ್ಮ ಯೂನಿಯನ್ ಯಾವುದೇ ರೀತಿಯಾಗಿ ಸ್ಟೇಟ್ ಮೇಲೆ ಕ್ರಿಯೇಟ್ ಆಗಿಲ್ಲ. ಎರಡನೇದು ಯಾವುದೇ ರೀತಿಯ ಸ್ಟೇಟು ಹಿಂಗೆ ನಮ್ಮ ಒಕ್ಕೂಟನ ಬಿಟ್ಟು ಹೊರಗೆ ಹೋಗುವುದಿಲ್ಲ. ಇಷ್ಟು ಕ್ಲಿಯರ್ ಆದರೆ ನಿಮ್ಗೆ ಸಾಕು ಫೆಡ್ರಲ್ ಸಿಸ್ಟಮ್ ಮಾಡೋಕ್ಕೆ. ನೆಕ್ಸ್ಟ್ ಸ್ನೇಹಿತರೆ ಇಲ್ಲ ಐತೆ ನೋಡ್ರಿ ಫೆಡ್ರಲ್ ಸಿಸ್ಟಮ್. ಇಲ್ಲಿ ಸ್ನೇಹಿತರೆ ನ್ಯಾಷನಲ್ ಸ್ಟೇಟ್ಸ್ ದ ಪೀಪಲ್ ಆಫ್ ಸ್ಟೇಟ್, ಇಲ್ಲಿ ನ್ಯಾಷನಲ್ ಗೌರ್ಮೆಂಟ್ ದ ಪೀಪಲ್ ಆಫ್ ಸ್ಟೇಟ್, ಯುನಿಟರಿ ಫೆಡ್ರಲ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಹೋಗೋಣ. ಶಾರ್ಟ್ ಪಿಕ್ಚರ್ಗೆ ಹಾಕಿನ ನೀವು ನೋಡ್ಕೊಟ್ಟು ಚಂದ ಪಿಕ್ಚರ್ ನೋಡ್ಕೊಂಡ್ರೆ ತಿಳಿತದೆ. ಅಮೆರಿಕಾ ದೇಶದೊಳಗೆ ಹೆಂಗೈತಿ, ದಟ್ಸ್ ಅಮೆರಿಕಾದಾಗ ಏನೈತಿ ಅಧ್ಯಕ್ಷೀಯ ಸರ್ಕಾರ ಐತಿ, ಅದು ನಿಮ್ಮ ಗಮನಕ್ಕೆ ಇರಬೇಕಾದಂಥ. ಅಮೆರಿಕಾದಾಗ ಏನೈತಿ ಅಧ್ಯಕ್ಷೀಯ ಸರ್ಕಾರ ಐತಿ. ಅಮೆರಿಕಾ ದೇಶ ಸಂಯುಕ್ತ ಪದ್ಧತಿ ಸ್ವೀಕೃತ ಮಾದರಿ, ಭಾರತ ಸಂಯುಕ್ತ ವ್ಯವಸ್ಥೆ ಇದರಿಂದ ಭಿನ್ನ ಆಗೈತಿ. ಕೆಲವು ರಾಜಕೀಯದಿದ್ದರೆ ಇದನ್ನು ಏನಂತ ಕರೀತಾರ ಅಂದ್ರೆ ನಮ್ದು ಹೆಂಗೈತಿ ಅಂದ್ರೆ ಏಕಾತ್ಮಕನೂ ಐತಿ ಮತ್ತು ಸಂಯುಕ್ತ ಅಥವಾ ಒಕ್ಕಟ್ಟು ಐತಿ. ಎರಡನ್ನು ಕೂಡಿ ಇದನ್ನು ಏನಂತಾರೆ ಅರೆ ಸಂಯುಕ್ತ ಅಂತ ಕರೀತಾರೆ. ಏನಂತ ಕರೀತಾರೆ? ಅರೆ ಸಂಯುಕ್ತ. ಇದನ್ನು ಯಾರು ಕರೆದಾರೋ ಅಂತ ಕ್ವಶನ್ ಆಗ್ತದೆ. ಕೆ.ಸಿ. ರಾಯ್ ಎಂಬ ರಾಜಕೀಯ ತಜ್ಞರು ಅಥವಾ ರಾಜಕೀಯ ಇತಿಹಾಸ ತಜ್ಞರು, ಹೆಂಗೆ ಇತಿಹಾಸಕಾರ ಅಂತ ಹಂಗೆ ನಮ್ಮಲ್ಲಿ ರಾಜ್ಯಶಾಸ್ತ್ರ ರಾಜಕೀಯ ತಜ್ಞರು ಅಂತಾರೆ. ಅದೇ ರೀತಿಯಾಗಿ ಕೆ.ಸಿ. ರಾಯ್ ಅವರು ಏನಂತ ಕರೆದಾರ, ಇದೊಂದು ಅರೆ ಸಂಯುಕ್ತ ಪದ್ಧತಿ ಅಥವಾ ಅರೆ ಸಂಯುಕ್ತ ವ್ಯವಸ್ಥೆ ಆಗೈತಿ ನಮ್ಮ ಭಾರತ. ಇದು ಏಕಾತ್ಮಕವೂ ಆಗಿಲ್ಲ ಮತ್ತು ಸಂಯುಕ್ತವೂ ಆಗಿಲ್ಲ, ಕೇವಲ ಅರೆ ಸಂಯುಕ್ತ ಐತಿ ಅಂತ ಕರೆದಾರ. ಎಸ್, ಅಮೇರಿಕಾ ಏನೈತಿ ಅಧ್ಯಕ್ಷ ಐತಿ, ನಮ್ಮ ಭಾರತದಲ್ಲಿ ಸಂಯುಕ್ತ ಐತಿ. ಇಷ್ಟು ನೆನಪಿಟ್ಟುಕೊಳ್ರಿ ಸ್ನೇಹಿತರೆ. ಏಕಾತ್ಮಕತೆಯ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಏಕಾತ್ಮಕ ದಟ್ ಇಸ್ ಕಾಲ್ಡ್, ಅದರ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ಮತ್ತು ಸಂಯುಕ್ತ ವ್ಯವಸ್ಥೆಗಳ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಆವಾಗ ನಿಮಗೆ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗ್ತದೆ, ತಿಳಿತಾ ಹೋಗ್ತದೆ. ಇಲ್ಲೈತಿ ನೋಡ್ರಿ, ದಟ್ ಇಸ್ ಕಾಲ್ಡ್ ಯೂನಿಯನ್, ದಟ್ ಇಸ್ ಕಾಲ್ಡ್ ಸ್ಟೇಟ್ಸ್. ಇದು ಯೂನಿಯನ್, ದಟ್ ಇಸ್ ಭಾರತ ಒಂದು ಯೂನಿಯನ್ ಆಗಿ ಹೊರಗೆ ಮತ್ತು ಯಾವ ರೀತಿಯ ಸ್ಟೇಟ್ಗಳು ಕಪ್ಪಿಗೆ ಪಿಪ್ಪಿಗೆ ಯೂನಿಯನ್. ಭಾರತ ಒಂದು ರೂಲ್ಸ್, ಓನ್ಲಿ ಸಿಂಗಲ್ ಸಿಂಬಲ್, ದಟ್ ಇಸ್ ಭಾರತ್. ಅದು ಫೆಡರಲ್ ಸಿಸ್ಟಮ್ ಅಳವಡಿಕೆ ಇರುವುದನ್ನು ನೀವು ನೋಡ್ಬೋದು. ಸ್ನೇಹಿತರೆ, ಏಕಾತ್ಮಕ ಒಳಗೆ ಏನೇನು ಇರ್ತದೆ? ಏಕಾತ್ಮಕ ಬೇಕಲ್ಲ ಸ್ನೇಹಿತರೆ. ಏಕಾತ್ಮ ಒಳಗೆ ಪ್ರಬಲ ಕೇಂದ್ರ ಸರ್ಕಾರ ಇರ್ತದೆ. ಪ್ರಬಲ ಕೇಂದ್ರ ಸರ್ಕಾರ ಅಂದ್ರೆ ಏನ್ರಿ ಸ್ನೇಹಿತರೆ? ಯಾವುದೇ ಒಂದು ದೇಶವನ್ನು ನೋಡ್ಕೊಳ್ರಿ, ಆ ದೇಶದಲ್ಲಿ ಕೇಂದ್ರ ಸರ್ಕಾರ ಪ್ರಬಲವಾಗಿ ಇರ್ತದೆ. ಎಸ್, ಕೇಂದ್ರ ಸರ್ಕಾರ ನಮ್ಮ ಭಾರತ ಒಳಗೂ ಕೇಂದ್ರ ಸರ್ಕಾರನ ಪ್ರಬಲವಾಗಿ ಇರುತ್ತೆ. ಅದ ಪಾಯಿಂಟ್ನ ಹಾಕೀನಿ, ಕೇಂದ್ರ ಸರ್ಕಾರ ಪ್ರಬಲವಾಗಿರೋದು ಅದು ಏಕಾತ್ಮಕತೆಯ ಲಕ್ಷಣ. ಯಾಕಂದ್ರೆ ಇಲ್ಲಿ ಕೇಂದ್ರ ಐತಿ, ಇಲ್ಲಿ ಸ್ಟೇಟ್ ಐತಿ. ಈ ಕೇಂದ್ರ ಪ್ರಬಲ ಇತ್ತಂದ್ರೆ ಈ ಸ್ಟೇಟ್ ಮಾಡುವ ಕೆಲವು ಲಾಗಳು ಅಥವಾ ಇಲ್ಲೊಂದು ಸಮವರ್ತಿ ಪಟ್ಟಿ ಐತಿ ಅಂತ ತಿಳ್ಕೊರಿ. ಈ ಸಮವರ್ತಿ ಪಟ್ಟಿ ಮೇಲೆ ಇದು ಸ್ಟೇಟು ಮಾಡ್ಬೋದು ಮತ್ತು ಸೆಂಟ್ರಲ್ಲು ಮಾಡ್ಬೋದು. ಬಟ್ ಸಮ್ ಟೈಮ್ ಏನಾದರೂ ಈ ಕೇಂದ್ರ ಇಲ್ಲಿ ಅಧಿಕಾರ ಮಾಡಿತಂದ್ರೆ ಈ ಸ್ಟೇಟ್ ಇದು ಏನಾಗ್ತದೆ ನಿರ್ಲಕ್ಷ್ಯ ಆಗ್ತದೆ, ಕಡೆಗಣಿಸ್ತದೆ. ಆವಾಗ ದಟ್ ಇಸ್ ಕಾಲ್ಡ್ ಕೇಂದ್ರ ಸರ್ಕಾರ ಸ್ಟೇಬಲ್ ಆಗ್ತದೆ ಆ ಥರದ್ದು. ಆದ್ದರಿಂದ ಏನಾಗ್ತದೆ ಇಲ್ಲಿ ಏಕಾತ್ಮಕ ಸರ್ಕಾರ ಇದರಲ್ಲಿ ಇರ್ತದೆ, ಪ್ರಬಲವಾದ ಕೇಂದ್ರ ಸರ್ಕಾರ ಇರ್ತದೆ. ಇದು ಸಹ ಏಕಾತ್ಮಕತೆ ಲಕ್ಷಣ ಉದ್ದೇಶ ಐತಿ. ನೀವು ನೋಡಿರ್ಬೋದು ಕೇಂದ್ರ ಸರ್ಕಾರದಲ್ಲಿ 100 ವಿಷಯಗಳು, ಇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಅದರ ಹೇಳಿದ ಈ ಸಮವರ್ತಿ ಪಟ್ಟಿ ಮೇಲೆ ಎರಡೂ ಅಧಿಕಾರ ಮಾಡ್ಬೋದು ಕೇಂದ್ರ ರಾಜ್ಯ, ಆದರೆ ಅಂತಿಮವಾಗಿ ಉಳಿಯುವುದು ಯಾವುದು ಕೇಂದ್ರದ್ದು. ಆದ್ದರಿಂದ ಪ್ರಬಲವಾದ ಕೇಂದ್ರ ಸರ್ಕಾರ ಅದು ಏಕಾತ್ಮಕತೆಯ ಲಕ್ಷಣ ಆಗೈತಿ. ನೆಕ್ಸ್ಟ್, ಏಕೈಕ ಸಂವಿಧಾನ. ಇದು ಸಹ ಐತಲ್ಲ ನಮ್ಮಲ್ಲಿ ಏಕೈಕ ಸಂವಿಧಾನ. ಭಾರತದಾಗ ಒಂದೇ ಸಂವಿಧಾನ ಐತಿ, ನಮ್ಮ ಸ್ಟೇಟಿಗೆ ಬೇರೆ ಸಂವಿಧಾನ ಈ ರೀತಿಯಾಗಿಲ್ಲ. 370 ವಿಧಿ ಪ್ರಕಾರ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕಿತ್ತು, ಬಟ್ ಅದನ್ನು 2019ರಲ್ಲಿ ರದ್ದು ಮಾಡಿರೋದನ್ನು ನೀವು ನೋಡಿರಿ. ಅದರ ಏಕೈಕ ಸಂವಿಧಾನ ಐತಿ, ಬೇರೆ ಯಾವ ಸಂವಿಧಾನ ಇಲ್ಲ. ನಮ್ಮ ಸ್ಟೇಟ್ ಇರ್ಬೋದು, ನಮ್ಮ ಡಿಸ್ಟಿಕ್ ಇರ್ಬೋದು, ನಮ್ಮ ಊರು ಇರ್ಬೋದು, ಈ ರೀತಿ ಯಾವುದೇ ಸಂವಿಧಾನ ಇಲ್ಲ ನಮ್ಮಲ್ಲಿ. ಒಂದೇ ಸಂವಿಧಾನ ಐತಿ, ಅದು ಏಕೈಕ ಸಂವಿಧಾನ ಐತಿ, ಅದು ಭಾರತ ಸಂವಿಧಾನ ಐತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರೋ ಸಂವಿಧಾನ ಐತಿ. ಅದನ್ನು ನಾವು ಇಂದುವರೆಗೂ ಮುಂದುವರ್ಸ್ಕೊಂಡು ಹೊಂಟೀವಿ, ಸ್ವಲ್ಪ ತಿದ್ದುಪಡಿ ಮಾಡ್ತಾ ಹೊಂಟೀವಿ. ಏಕೈಕ ಸಂವಿಧಾನ ಇದು ಏಕಾತ್ಮಕತೆ ವ್ಯವಸ್ಥೆಯ ಲಕ್ಷಣ ಆಗಿರೋದು ನೀವು ಗಮನಿಸಬೇಕಾಗ್ತದೆ. ಇನ್ನು ಏಕೈಕ ಚುನಾವಣಾ ಆಯೋಗ. ಎಸ್, ಏಕೈಕ ಚುನಾವಣಾ ಆಯೋಗ ಇರೋದನ್ನು ನೀವು ನೋಡಿರಿ. ಸರ್, ಏಕೈಕ ಚುನಾವಣಾ ಆಯೋಗ ಇಲ್ಲರಿ, ಮತ್ತು ನಮ್ಮ ಸ್ಟೇಟ್ ಒಳಗೆ ಐತಿ. ಸ್ಟೇಟ್ ಒಳಗೆ ಐತಿ ಇಲ್ಲ ಅಂತ ನಾನು ಹೇಳಕತ್ತಿಲ್ಲ, ಸ್ಟೇಟ್ ಒಳಗೆ ಐತಿ. ಸ್ಟೇಟ್ ಒಳಗೆ ಏನೈತಿ ಅದು ಯಾವುದೇ ರೀತಿಯಾದ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಈ ರೀತಿ ಮಾಡಲ್ಲ. ದಟ್ ಇಸ್ ದ ಲೋಕಲ್ ಬಾಡೀಸ್, ಸ್ಥಳೀಯ ಸರ್ಕಾರ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಇದು ಗೈಡ್ ಮಾಡ್ಕೊತದೆ. ಬಟ್ ಮೇನ್ ಇಂಪಾರ್ಟೆಂಟ್ ಮಾಡುವುದು ಯಾವುದ ಈ ನಮ್ಮ ಚುನಾವಣಾ ಆಯೋಗ. ಇದು ಲೋಕಸಭೆ ಇರ್ಬೋದು,
ರಾಜ್ಯಸಭೆ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು. ಈ ರೀತಿಯಾಗಿ ಚುನಾವಣೆಗಳು ಮಾಡುವುದು ಯಾವುದು? ಏಕೈಕ ಚುನಾವಣಾ ಆಯೋಗ ಹೊಂದಿರುವುದು ಏಕಾತ್ಮಕ ವ್ಯವಸ್ಥೆಯ ಒಂದು ಲಕ್ಷಣವಾಗಿರುವುದನ್ನು ಗಮನಿಸಬೇಕಾಗ್ತದೆ. ಇಷ್ಟು ಸಿಂಪಲ್ ಪಾಯಿಂಟ್ ಹಾಕಿನಿ, ಸಿಂಪಲ್ ನೋಡ್ಕೊತಾರೆ. ಇನ್ನು ಏಕಪೌರತ್ವ, ನಮ್ಮಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಐತಿ. ಭಾಗ 2 ಒಳಗೆ ಭಾಗ 2 ಹೌದಲ್ರಿ, 5ರಿಂದ 11ನೇ ವಿಧಿಗಳು ಪೌರತ್ವದ ಬಗ್ಗೆ ತಿಳಿಸ್ತಾವೆ. ಇವು ಫಿಕ್ಸ್ ಕ್ವಶನ್. ಇವು ಭಾಗ 2 5ರಿಂದ 11ನೇ ವಿಧಿಗಳು ನಮ್ಮಲ್ಲಿ ಸಿಂಗಲ್ ಸಿಟಿಜನ್ ಇರುತ್ತೆ ಅಂದರೆ ಏಕಪೌರತ್ವ ಐತಿ. ದ್ವಿಪೌರತ್ವ ನಮ್ಮ ದೇಶದ ಅಲ್ಲವಿಲ್ಲ. ಇದು ಸಹ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣ ಐತಿ. ಆದ್ದರಿಂದ ಬೇರೆ ದೇಶದ ನೀವು ಪೌರತ್ವವನ್ನು ಪಡೆದ್ರು ಇಲ್ಲಿ ರದ್ದಾಗ್ತದೆ. ನೀವು ಸ್ವಇಚ್ಛೆಯಿಂದ ತ್ಯಜಿಸಬಹುದು. ಬೇರೆ ದೇಶಕ್ಕೆ ಏನ್ರೆ ಕಳ್ತನ ಅಲ್ಲ, ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಇರ್ಬೋದು ಅಥವಾ ನಮ್ಮ ದೇಶಕ್ಕೆ ಅಪಮಾನ ಅದು ಮಾಡ್ರೆ ನಿಮ್ಮನ್ನು ಕಸ್ಕೊಂಡು ಬಿಡ್ತಾರೆ, ಅದ್ವರಾಗಿ ಬಿಡ್ತಾರೆ. ಅದ್ರಾಗ ಏನು ಏಕಪೌರತ್ವ. ಇನ್ನು ಮೇಲ್ಮನೆಯಲ್ಲಿ ರಾಜ್ಯಗಳ ಅಸಮಾನ ಪ್ರಾತಿನಿಧ್ಯ ಐತಿ. ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ಐತಿ. ರಾಷ್ಟ್ರಾಧ್ಯಕ್ಷರ ಆಡಳಿತ ಐತಿ. ಕೆಲವೊಂದು ಸಮಯಕ್ಕೆ 352ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆ ಇರ್ಬೋದು ಇದ್ರ ಮೇಲೆ, ಸ್ಟೇಟ್ ಮೇಲೆ. ಅವಾಗ ಏನಾಗ್ತದೆ? ಯೂನಿಟರಿ ಆಗ್ತದೆ. ಯೂನಿಟರಿ ಅಂದರೆ ಏನ್ರಿ? ಏಕಾತ್ಮಕ ಸರ್ಕಾರ ಆಗಿ ನಮ್ಮ ಭಾರತ ಹೊರಹೊಮ್ಮುತ್ತೆ. ಆವಾಗ ಏಕಾತ್ಮಕ ಸರ್ಕಾರದ ಆಡಳಿತ, ಅವಾಗ ಕೇಂದ್ರ ಸರ್ಕಾರ ಪ್ರಬಲವಾಗಿರುವುದನ್ನು ನೀವು ನೋಡ್ಬೇಕಾಗ್ತದೆ. ತುರ್ತು ಪರಿಸ್ಥಿತಿಗಳು, ನಮ್ಮ ದೇಶದಾಗ 3 ತುರ್ತು ಪರಿಸ್ಥಿತಿಗಳಿದಾವೆ. 352, 356, 360. ಈ ಫೈನಾನ್ಸ್ ತೆಗೆದ ಅಂದರೆ ಹಣಕಾಸು. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದು ರಾಜ್ಯ ತುರ್ತು ಪರಿಸ್ಥಿತಿ, ಇದು ಆಂತರಿಕ ದಂಗೆ ಎಂಬ ಪದವನ್ನು ಸೇರಿಸ್ಯಾರ ಈಗ ರೀಸೆಂಟ್ಲಿ. ಅಂದ್ರೆ ಒಂದು 44th 42 ಅಮೆಂಡ್ಮೆಂಟ್ ಆ್ಯಕ್ಟ್ಸು ಇಂಪಾರ್ಟೆಂಟ್. ಇಷ್ಟೆಲ್ಲ ಓದ್ಕೋಬೇಕು ನೀವು. ರಾಜ್ಯಪಾಲರ ನೇಮಕಾತಿಯನ್ನು ಯಾರು ಮಾಡ್ತಾರೆ? ನಮ್ಮ ರಾಷ್ಟ್ರಪತಿ ಪ್ಲಸ್ ಪ್ರಧಾನಮಂತ್ರಿಯವರು ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ನಮ್ಮ ಸ್ಟೇಟಿಗೆ ಹಕ್ಕಿಲ್ಲ. ಬಟ್ ಸ್ಟೇಟ್ನ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ. ಆದ್ದರಿಂದ ಇಲ್ಲಿ ನೀವು ಎಲ್ಲ ಲಕ್ಷಣಗಳು ನೋಡ್ರಿ ಏನು ಕಾಣ್ತದೆ. ಭಾರತ ಒಂದು ಏಕಾತ್ಮಕ ಸರ್ಕಾರ ಅಂತ ನೀವು ಕರಿಬೋದು. ಏಕಾತ್ಮಕ ಸರ್ಕಾರ ಅಂತ ಕರೆಯಂಗೆ ಅನಿಸ್ತದೆ. ಬಟ್ ನಮ್ಮ ಸರ್ಕಾರ ಏಕಾತ್ಮಕ ಸರ್ಕಾರ ಅಲ್ಲ, ಸಂಯುಕ್ತ ಸರ್ಕಾರ, ಒಕ್ಕೂಟ ವ್ಯವಸ್ಥೆ ಆಗಿರೋದನ್ನು ನೀವು ನೋಡಬೇಕಾಗ್ತದೆ. ಅನುದಾನ ಕೊಡ್ತದೆ ನಮಗೆ. ಯಾವುದ್ರಿ? ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಕೊಡ್ತದೆ, ಹಣ ಕೊಡ್ತದೆ. ನಮ್ಮದೇ ಆಗಿರತಕ್ಕಂಥ GST ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತದೆ, ಅದನ್ನು ಕೊಡ್ತದೆ. ಏನಾದರೂ ನದಿಗಳ ಫ್ಲಡ್ಸ್ ಅದು ಬಂದಾಗ ಸಹ ಅನುದಾನ ಕೊಡ್ತದೆ. ಒಂದು ಎಮರ್ಜೆನ್ಸಿ ಏನ್ರಿ ಸಾಲ ಆಗಿರ್ಬೋದು ಏನ್ರಿ ಆದಾಗ ಸಹ ಹಣವನ್ನು ಕೊಡ್ತದೆ. ಇದೆಲ್ಲ ನೋಡಿದಾಗ ಏಕಾತ್ಮಕ ಸರ್ಕಾರ ಅನ್ನಿಸ್ತದೆ. ಬಟ್ ಏಕಾತ್ಮಕ ಸರ್ಕಾರ ಇಲ್ಲ. ಇನ್ನು ಸಂಯುಕ್ತ ಲಕ್ಷಣಗಳನ್ನು ನೋಡಬೇಕಾ? ನೋಡೋಣ. ಅದಕ್ಕೆ ಲಿಖಿತ ಸಂವಿಧಾನ, ನಮ್ಮ ಭಾರತ ಸಂವಿಧಾನ ಏನೈತಿ ಲಿಖಿತ ಐತಿ ಮತ್ತು ಬರವಣಿಗೆ ರೂಪದಾಗ ಐತಿ. ಅದ್ರಾಗ ಏನೇನು ಬೇಡ್ರಿ, ಈ ಬರವಣಿಗೆ ರೂಪದಾಗ ಏನು ಕೊಟ್ಟಾರ ಅವರ ರಾಜ್ಯ ಸ್ಟೇಟ್ ಲೆಜಿಸ್ಲೇಟರ್ ಅಂತ ಉಲ್ಲೇಖ ಮಾಡ್ಯಾರ. ಆದ್ದರಿಂದ ಏನಾಗ್ತದೆ? ಸಂಯುಕ್ತ ವ್ಯವಸ್ಥೆ ಆಗ್ತದೆ. ದ್ವಿಸರ್ಕಾರ ಪದ್ಧತಿ, ಅದು ಕೇಂದ್ರ ರಾಜ್ಯ. ದ್ವಿಸರ್ಕಾರ ಪದ್ಧತಿ ಅದೇ ಹೇಳಲಿಕ್ಕರು, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು. ಈ ರೀತಿಯಾಗಿ ದ್ವಿಸರ್ಕಾರ ಇರುವುದರಿಂದ ಏನಂತ ಕರಿಬೋದು ಅಂದರೆ ಇದನ್ನು ದ್ವಿಸರ್ಕಾರ ಪದ್ಧತಿ ಆವಾಗ ಇರುವುದರಿಂದ ನಮ್ಮ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ. ಅಧಿಕಾರದ ವಿಭಜನೆ ಇರ್ಬೋದು. ಅಧಿಕಾರದ ವಿಭಜನೆ ಅದೇ ಹೇಳಿದರೆ ಅಧಿಕಾರ ವಿಭಜನೆ ಎಷ್ಟು ಟೈಪ್ ಆಗಿದೆ? 3 ಟೈಪ್ ಅಧಿಕಾರದ ವಿಭಜನೆ ಆಗಿದೆ. ಒಂದು ಕೇಂದ್ರ, ಒಂದು ರಾಜ್ಯ, ಇನ್ನೊಂದು ಸಮವರ್ತಿ. ಈ 3 ಟೈಪು ಅಧಿಕಾರ ವಿಭಜನೆ ಆಗಿರುವುದರಿಂದ ಏನಾಗ್ತದೆ? ಇದು ಭಾರತ ಸಂಯುಕ್ತ ವ್ಯವಸ್ಥೆ ಅನಿಸ್ಕೊಳ್ತದೆ. ಇಲ್ಲ ಅಂದ್ರೆ ಇಲ್ಲ, ಅದು ಏಕಾತ್ಮಕ ಆಗಿರ್ತಿತ್ತು ಅಂತ ಹೇಳ್ಬೋದು. ಇನ್ನು ಅನಮ್ಯ ಸಂವಿಧಾನ, ನಮ್ಮ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಲ್ಲ ಮತ್ತು ಕಠಿಣವಾಗಿ ತಿದ್ದುಪಡಿ ಮಾಡಲ್ಲ. ಸ್ವಲ್ಪ ಕ್ಲಿಟ್ ಇದೆ. ದೇರ್ ಆರ್ 3 ಟೈಪ್ಸ್. ಒಂದು ಸರಳ, ವಿಶೇಷ ಪ್ಲಸ್ ಅರ್ಧದಷ್ಟು ರಾಜ್ಯಗಳು. ಈ ಅರ್ಧದಷ್ಟು ರಾಜ್ಯಗಳಲ್ಲಿ ಏನಾಗಬೇಕು? ಈ ರಾಜ್ಯ ಎಂಬ ಪದ ಉಲ್ಲೇಖ ಆಗುತ್ತೆ. ಈ ರಾಜ್ಯಗಳು ಇರುವುದರಿಂದ ಇದು ಒಂದು ಸಂಯುಕ್ತ ವ್ಯವಸ್ಥೆಯಾಗಿ ನಮಗೇನಾಗ್ತದೆ? ಹೊರಹೊಮ್ಮುತ್ತದೆ. ಸ್ವತಂತ್ರ ನ್ಯಾಯಾಂಗ ಇರ್ಬೋದು. ಸಂಯುಕ್ತ ಪದ್ಧತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ನಡುವೆ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಉದ್ಭವಿಸುವುದಾದ ವಿವಾದಗಳು, ಸ್ವತಂತ್ರ ನ್ಯಾಯಾಂಗ ಅವಶ್ಯಕತೆ ಇರೋದು. ಭಾರತ ಸರ್ವೋಚ್ಚ ನ್ಯಾಯಾಲಯ ಜವಾಬ್ದಾರಿ ಇರ್ತದೆ. ಹೈಕೋರ್ಟ್ ನಮ್ಮಲ್ಲಿ ಇರುವುದನ್ನು ಇದು ತೋರಿಸ್ತದೆ. ಇನ್ನು ಸಂವಿಧಾನದ ಪಾರಮ್ಯತೆ, ಸಂವಿಧಾನ ಒಂದು ಶ್ರೇಷ್ಠ ಐತಿ. ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆಯನ್ನು ಮಾಡಿ ಅವಾಗ ಹೋಗೈತಿ ಅದ. ಆದ್ದರಿಂದ ಕೇಂದ್ರ ರಾಜ್ಯಗಳನ್ನು ಉಲ್ಲಂಘಿಸುವಂತಿಲ್ಲ. ರಾಜ್ಯಕ್ಕೆ ಅದರದೇ ಆದ ಕಾನೂನುಗಳು, ಸ್ಟೇಟ್ಗೆ ಅದರದೇ ಕಾನೂನುಗಳು ನೋಡು. ದ್ವಿಸದನ ಶಾಸಕಾಂಗ ಪದ್ಧತಿ ಇರುವುದನ್ನು ನೀವು ನೋಡ್ಬೇಕಾಗ್ತದೆ. ಲೋಕಸಭೆ, ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸ್ತದೆ, ಲೋಕಸಭೆ ಜನರನ್ನು ಪ್ರತಿನಿಧಿಸ್ತದೆ. ಈ ರೀತಿ ಇನ್ನು ನನ್ನೆಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವು ಸಿವಿಲ್ ಸರ್ವಿಸಸ್ ಕ್ವಶನ್ಸ್ ಅದಾವ. ಸಿವಿಲ್ ಸರ್ವಿಸಸ್ ಕ್ವಶನು ಮತ್ತು ನಾ ಸ್ವಲ್ಪ ಮಾಡೆಲ್ ಕ್ವಶನು, ಟೋಟಲ್ ಒಂದು 10 ಕ್ವಶನ್ಸ್ ಹಾಕಿನಿ. ಇದ್ರಾಗ 10 ಕ್ವಶನ್ಸ್ ಅದಾವ. ಯಾರಿಗೆ ಇಂಟ್ರೆಸ್ಟ್ ಐತಿ ತಮ್ಗೆ ಬಿಡಿಸ್ರಿ, ಕ್ಲಿಯರ್ ಆಯ್ತು. ಇಂಟ್ರೆಸ್ಟ್ ಇದ್ದಾರೆ ಬಿಡಿಸ್ರಿ. PDF ಅನಕನ ಹೇಳೀನಿ. ಏನೇ ಮಾಡ್ರು ನನ್ನ ಟೆಲಿಗ್ರಾಮ ಮತ್ತು ನನ್ನ ವಾಟ್ಸಪ್ ಗ್ರೂಪ್ನಾಗ ಕಂಪಲ್ಸರಿ ಹಾಕತ್ತ.
ಬೇಕಾದವ್ರು ಹೋರಿ PDF ಡೌನ್ಲೋಡ್ ವಿತ್ PPT ಐತಿ. ನಾನು ನಿಮಗೆ ಏನು ಮಾಡಿದ್ರೆ PDF ದಾಗ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಡ್ರಿ, ಓದ್ರಿ, ಬಿಡಿಸ್ರಿ. ಫೆಡರೇಷನ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಆರ್ಟಿಕಲ್ 1 ಪ್ರಿಯಾಂಬಲ್ ಪಾರ್ಟ್ 5 ನೋವೇರ್. ಎಲ್ಲಿ ಐತಿ ಅಂತ ಕೇಳ್ಯಾರ. ನಾನು ನಿಮ್ಗೆ ಎಲ್ಲರೂ ಹೇಳೀನಿ, ಅದು ಎಲ್ಲಿ ಈ ಫೆಡರೇಷನ್ ಎಂಬ ಪದ ನಮ್ಮ ಭಾರತ ಸಂವಿಧಾನದಲ್ಲಿ ಬಳಕೆ ಮಾಡಿಲ್ಲ. ಹೇಳಿನಿಲ್ಲ ಬಳಕೆ ಮಾಡಿಲ್ಲ, ಅದ ಕ್ವಶನ್ ಐತಿ. ಇಲ್ಲಿ ಏನಾಗ್ಬೇಕು, ಆರ್ಟಿಕಲ್ 1 ಅನ್ನು ಇಲ್ಲ, ಪ್ರಿಯಾಂಬಲ್ ಅಂತ ಪ್ರಸ್ತಾವನೆ ಇಲ್ಲಿಲ್ಲ. ಪಾರ್ಟ್ 5 ಯಾವುದ್ರ ಬಗ್ಗೆ ಹೇಳ್ತದೆ, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ಹೇಳ್ತದೆ. ಬಟ್ ಫೆಡರೇಷನ್ ಎಂಬ ಪದ ಎಲ್ಲಿಯೂ ಬಳಕೆ ಇಲ್ಲ ಅಂತ ಹೇಳಿನ. ಆದ್ದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನಾನು ಸ್ವಲ್ಪ ಏನಾಕಿನಿ. ಈಗ ನಿಮಗೆ ಏನು ಅನಿಸ್ತದೆ ಹೇಳೋಣ, ಈ ಕ್ವಶನ್ ಈಗ ಹೇಳಿಲ್ಲ, ಈ ಕ್ವಶನ್ ನೋಡೋಣ ನಿಮ್ಗೆ ಏನು ಅನಿಸ್ತದೆ, ಯಪ್ಪ ಕ್ಲಾಸ್ ಚಂದಂಗೆ ಕೇಳಬೇಕಾಗಿತ್ತು, ಫಾಲ್ತು ಮಾಡಿದ್ದೆ ಅನಿಸ್ತದೆ. ಫೆಡರೇಷನ್ ಇಲ್ಲಿ ಈ ಫೆಡರೇಷನ್ ಎಂಬ ಪದ ಎಲ್ಲಿ ಬಳಕೆ, ಹ್ಯಾಸ್ ಬಿನ್ ಯೂಸ್ಡ್ ಅಂದ್ರೆ ಬಳಕೆ. ಬರಂಗಿಲ್ಲ ಇಂಗ್ಲೀಷ್ ಇಸ್ಕೊಂಡ್ರೆ ಬೇಡ್ರಿ, ಚಂದಂಗೆ ಕಲ್ಕೋತಾರೆ. ಒಂದು ನಿಮಿಷ ಈ ಕಲರ್ ಬಳಕೆ. ಯೂಸ್ಡ್ ಅಂದ್ರೆ ಏನ್ರಿ, ಬಳಕೆ. ಯೂಸ್ಡ್ ಅಂದ್ರೆ ಬಳಕೆ. ಇನ್ ಅಂದ್ರೆ ದಲ್ಲಿ, ಎಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತದ ಸಂವಿಧಾನದಲ್ಲಿ. ಈ ರೀತಿಗೆ ಇಂಗ್ಲೀಷ್ ಕಲ್ರು, ನಾವೇನು ಮ್ಯಾಲಿಂದ ಬಿದ್ದು ಪಾಂದು ಕುಡಿದು ಹುಟ್ಟಿದ ಕುಡಿದು ಇಂಗ್ಲೀಷ್ ಬಂದಿಲ್ಲ, ನಾವು ಸಣ್ಣ ನಿಮ್ಗೆ ಲೆಕ್ಕತ್ತ ನೋಡ್ರಿ. ದ ಟ್ರೀಮ್ ಅಂದ್ರೆ ಏನೋ ಒಂದು ಐತಿ ಮುಂದೆ, ಏನದ ಫೆಡರೇಷನ್. ಈ ಫೆಡರೇಷನ್ ನೋಡ ಬಿನ್ ಬಿಟ್ರಿ ಬಿನ್ ಅಂದ್ಬಿಟ್ರಿ. ಯೂಸ್ಡ್ ಅಂದ್ರೆ ಬಳಕೆ. ದ ಕಾನ್ಸ್ಟಿಟ್ಯೂಷನ್ ಇನ್, ಈ ಫೆಡರೇಷನ್ ನಾ ಹೇಳಿ ನಿಮ್ಗೆ ಆಲ್ರೆಡಿ. ಒಂದು ನಿಮಿಷ ತೋರಿಸೇ ಬರುತ್ತೆ, ಒಂದು ನಿಮಿಷ ರೀ. ಮತ್ತು ಅದನ್ನ ಇಂಗ್ಲೀಷ್ನಾಗೂ ಹೊಡಕ್ಕೇನೆ ನಂಗೆ ಗೊತ್ತೈತಿ, ಹುಡುಗರು ನಿಮ್ಗೆ ಇದಿರುತ್ತೆ. ಒಂದು ನಿಮಿಷ, ಫಸ್ಟ್ ಸ್ಲೈಡ್ ಎರಡನೇ ಸ್ಲೈಡ್ದಾಗ ಐತಿ. ಎಸ್, ಇಲ್ಲಿ ನೋಡ್ರಿ, ಕ್ವಶನ್ ಇಲ್ರೋಣ, ಇಲ್ಲಿ ಫೆಡರೇಷನ್ ಸಂಯುಕ್ತ. ಇದೈತ ಫೆಡರೇಷನ್, ಇಲ್ಲಿ ಸಂಯುಕ್ತ ಐತಿಲ್ರು ಫೆಡರೇಷನ್. ಚಂದಂಗೆ ಓದ್ಕೊಡ್ರಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಬೆಟ್ಟಾಗ ಅನಿಸ್ತಾರೆ. ಎಲ್ಲರೂ ಬಾಯ್ ಬಾಯ್.